ದೇಶಾದ್ಯಂತ ಬಕ್ರೀದ್ ಹಬ್ಬದ ಬಕ್ರೀದ್ ಫೆಸ್ಟಿವಲ್ ಸಿದ್ಧತೆಗಳು ಭರದಿಂದ ಸಾಗುತ್ತಿದೆ. ಮಾರುಕಟ್ಟೆಗಳು ಮಾರ್ಕೆಟ್ ವ್ಯಾಪಾರ ಜೋರಾಗಿದ್ದು ಜನಜಂಗುಳಿಯಿಂದ ಕೂಡಿದೆ. ಈಗಾಗಲೇ ಅನೇಕ ಸ್ಥಳಗಳಲ್ಲಿ ಬಲಿದಾನಕ್ಕಾಗಿ ಪ್ರಾಣಿಗಳನ್ನು ಅನಿಮಲ್ಸ್ ಸಹ ಖರೀದಿಸಲಾಗಿದೆ. ಮುಸ್ಲಿಂ ಸಮುದಾಯಕ್ಕೆ ಈದ್ ಉಲ್ ಅಜ್ಹಾ ಬಕ್ರೀದ್ ಕೇವಲ ಧಾರ್ಮಿಕ ಹಬ್ಬವಲ್ಲ. ಇದರ ಹಿಂದೆ ನಂಬಿಕೆ, ತ್ಯಾಗ ಮತ್ತು ಮಾನವೀಯತೆಯ ಹ್ಯುಮ್ಯಾನಿಟಿ ದೊಡ್ಡ ಸಂದೇಶವನ್ನು ಹೊಂದಿದೆ. ಈ ದಿನದಂದು ಜನರು ಪ್ರಾರ್ಥನೆ ಸಲ್ಲಿಸುತ್ತಾರೆ, ಪರಸ್ಪರ ಶುಭ ಕೋರಿ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವ ಮೂಲಕ ಹಬ್ಬವನ್ನು ಆಚರಿಸುತ್ತಾರೆ. ಆದರೆ ಬಕ್ರೀದ್ ಸಮಯದಲ್ಲಿ ಅನೇಕ ಮಂದಿಯ ಮನಸ್ಸಿನಲ್ಲಿ ಯಾವ ಪ್ರಾಣಿಗಳನ್ನು ಬಲಿ ನೀಡಬಹುದು, ಯಾವ ಪ್ರಾಣಿಗಳನ್ನು ಬಲಿ ನೀಡಬಾರದು, ಇದಕ್ಕಾಗಿ ಇಸ್ಲಾಂನಲ್ಲಿ ನಿಗದಿಪಡಿಸಲಾದ ನಿಖರವಾದ ನಿಯಮಗಳು ಯಾವುವು, ಹೀಗೆ ವಿವಿಧ ಪ್ರಶ್ನೆಗಳು ಉದ್ಭವಿಸುತ್ತಿರುತ್ತವೆ. ನಿಮಗೂ ಇದೇ ಪ್ರಶ್ನೆಗಳು ಕಾಡುತ್ತಿದ್ದರೆ ಇವೆಲ್ಲದಕ್ಕೂ ಉತ್ತರ ಈ ಕೆಳಗಿನಂತಿದೆ ನೋಡಿ. ಬಕ್ರೀದ್ ಹಬ್ಬದ ಮಹತ್ವ ಮತ್ತು ಇತಿಹಾಸ. ಇಸ್ಲಾಮಿಕ್ ನಂಬಿಕೆಯ ಪ್ರಕಾರ ಹಜರತ್ ಇಬ್ರಾಹಿಂ ಅಲ್ಲಾಹನ ಮೇಲಿನ ಭಕ್ತಿ ಹಾಗೂ ನಂಬಿಕೆಯನ್ನು ತೋರಿಸಲು ತಮ್ಮ ಅತ್ಯಂತ ಪ್ರೀತಿಯ ವಸ್ತುವನ್ನು ತ್ಯಾಗ ಮಾಡುವ ಪರಿಸ್ಥಿತಿ ಬಂದಾಗ ತಾವು ಹೆಚ್ಚು ಪ್ರೀತಿಸುವ ತಮ್ಮ ಮಗನನ್ನೇ ಬಲಿ ಕೊಡಲು ಮುಂದಾಗುತ್ತಾರೆ. ಇಬ್ರಾಹಿಂ ಕನಸಿನಲ್ಲಿ ಒಮ್ಮೆ ಅಲ್ಲಾಹನು ಕಾಣಿಸಿಕೊಂಡು ನಿನಗೆ ತುಂಬಾ ಪ್ರಿಯವಾದ ಅಥವಾ ಹತ್ತಿರವಾದ ವಸ್ತುವನ್ನು ನನಗೆ ತ್ಯಾಗ ಮಾಡಲು ಕೇಳಿಕೊಳ್ಳುತ್ತಾನೆ. ಪ್ರತಿಯೊಬ್ಬ ತಂದೆಯಂತೆ ಹಜರತ್ ಇಬ್ರಾಹಿಂ ಕೂಡ ತನ್ನ ಮಗ ಇಸ್ಮಾಯಿಲ್ನನ್ನು ಪ್ರೀತಿಸುತ್ತಿದ್ದ. ಇಸ್ಮಾಯಿಲ್ಗಿಂತ ಪ್ರಿಯವಾದುದ್ದು, ಮುಖ್ಯವಾದುದ್ದು ನನಗೆ ಯಾವುದೂ ಇಲ್ಲ, ಆದ್ದರಿಂದ ನಾನು ನನ್ನ ಮಗನ್ನೇ ಅಲ್ಲಾಹುಗೆ ತ್ಯಾಗ ಮಾಡಬೇಕೆಂದು ನಿರ್ಧರಿಸಿ ಕಣ್ಣುಗಳಿಗೆ ಬಟ್ಟೆ ಕಟ್ಟಿಕೊಂಡು ಮಗನನ್ನು ಹತ್ಯೆ ಮಾಡುತ್ತಾನೆ. ಈ ಸಮಯದಲ್ಲಿ ಕಣ್ಣುಗಳಿಂದ ಬಟ್ಟೆಯನ್ನು ತೆಗೆದಾಗ ತನ್ನ ಮಗ ಸುರಕ್ಷಿತವಾಗಿ ನಿಂತಿರುವುದು, ಅವನ ಸ್ಥಳದಲ್ಲಿ ಒಂದು ಮೇಕೆ ಬಲಿಯಾಗಿರುವುದನ್ನು ಕಂಡು ಆಘಾತಕ್ಕೊಳಗಾಗಿ ಎಲ್ಲವೂ ಅಲ್ಲಾಹುನ ಮಹಿಮೆ ಎಂದು ತಿಳಿಯುತ್ತಾನೆ. ಅಂದಿನಿಂದ ಆಡುಗಳನ್ನು, ಕುರಿಗಳನ್ನು ಬಲಿ ನೀಡುವ ಅಭ್ಯಾಸ ಪ್ರಾರಂಭವಾಯಿತು. ಈ ಕಾರಣಕ್ಕಾಗಿ ಈ ಹಬ್ಬವನ್ನು ಬಕ್ರಾ ಈದ್ ಅಥವಾ ಬಕ್ರೀದ್ ಎಂದು ಕರೆಯಲಾಯಿತು. ಈ ಹಬ್ಬದ ಹಿಂದಿನ ನಿಜವಾದ ಅರ್ಥವೆಂದರೆ ಪ್ರಾಣಿಯನ್ನು ಬಲಿ ನೀಡುವುದು ಮಾತ್ರವಲ್ಲ, ವ್ಯಕ್ತಿಯ ಹೃದಯದಲ್ಲಿ ಅಹಂಕಾರ, ದುರಾಸೆ ಮತ್ತು ಕೆಟ್ಟ ಆಲೋಚನೆಗಳನ್ನು ತ್ಯಜಿಸುವುದಾಗಿದೆ. ಬಕ್ರೀದ್ ಹಬ್ಬದಂದು ಬಲಿ ನೀಡಬಾರದ ಪ್ರಾಣಿಗಳು. ಶರಿಯಾ ಪ್ರಕಾರ ಮೇಕೆಗಳು, ಕುರಿಗಳು, ಟಗರುಗಳು, ಎಮ್ಮೆಗಳು, ಎತ್ತುಗಳು ಮತ್ತು ಒಂಟೆಗಳನ್ನು ಬಕ್ರೀದ್ ದಿನ ಬಲಿ ನೀಡಬಹುದು. ಕೆಲವು ಪ್ರಾಣಿಗಳನ್ನು ಮಾತ್ರ ಬಲಿ ನೀಡಬಹುದು. ಅಂದರೆ ಅನಾರೋಗ್ಯ, ಗಾಯಗೊಂಡ ಅಥವಾ ದೈಹಿಕ ಸಮಸ್ಯೆ ಹೊಂದಿರುವ ಯಾವುದೇ ಪ್ರಾಣಿಯನ್ನು ಬಲಿ ನೀಡಲು ಸೂಕ್ತವೆಂದು ಪರಿಗಣಿಸಲಾಗುವುದಿಲ್ಲ. ಹೀಗಾಗಿ ಬಲಿ ನೀಡುವ ಪ್ರಾಣಿ ಸಂಪೂರ್ಣವಾಗಿ ಆರೋಗ್ಯಕರವಾಗಿರಬೇಕು ಮತ್ತು ಸದೃಢವಾಗಿರಬೇಕು. ಇಸ್ಲಾಮಿಕ್ ನಿಯಮಗಳ ಪ್ರಕಾರ ಕುರುಡು, ಕುಂಟ ಅಥವಾ ತುಂಬಾ ದುರ್ಬಲ ಪ್ರಾಣಿಗಳನ್ನು ಬಲಿ ನೀಡಲಾಗುವುದಿಲ್ಲ. ಅಲ್ಲದೆ ಗಂಭೀರ ಕಾಯಿಲೆಗಳು ಅಥವಾ ದೇಹದಲ್ಲಿ ಪ್ರಮುಖ ಸಮಸ್ಯೆಗಳನ್ನು ಹೊಂದಿರುವ ಪ್ರಾಣಿಗಳನ್ನು ಬಲಿ ನೀಡಲಾಗುವುದಿಲ್ಲ. ಚಿಕ್ಕ ಪ್ರಾಣಿಗಳನ್ನು ಬಲಿ ನೀಡುವುದನ್ನು ಸಹ ನಿಷೇಧಿಸಲಾಗಿದೆ. ಆದ್ದರಿಂದ ಬಲಿ ನೀಡುವ ಮುನ್ನ ಪ್ರಾಣಿಗಳ ಆರೋಗ್ಯ ಮತ್ತು ವಯಸ್ಸನ್ನು ಪರಿಶೀಲಿಸುವುದು ಬಹಳ ಮುಖ್ಯವೆಂದು ಪರಿಗಣಿಸಲಾಗಿದೆ. ಬಲಿ ನೀಡುವ ಪ್ರಾಣಿಗಳ ವಯಸ್ಸು ಎಷ್ಟಿರಬೇಕು? ಬಲಿ ಕೊಡಲು ಪ್ರಾಣಿಗಳ ವಯಸ್ಸಿನ ಬಗ್ಗೆ ಸ್ಪಷ್ಟ ನಿಯಮಗಳಿವೆ. ಮೇಕೆ ಅಥವಾ ಆಡು ಕನಿಷ್ಠ 1 ವರ್ಷ ವಯಸ್ಸಿನದ್ದಾಗಿರಬೇಕು. ಕುರಿ ಅಥವಾ ಟಗರಿಗೆ ಕನಿಷ್ಠ 6 ತಿಂಗಳು ವಯಸ್ಸಾಗಿರಬೇಕು. ಎಮ್ಮೆ ಅಥವಾ ಹೋರಿ ಕನಿಷ್ಠ 2 ವರ್ಷ ವಯಸ್ಸಾಗಿರಬೇಕು. ಒಂಟೆಗೆ ಕನಿಷ್ಠ 5 ವರ್ಷ ವಯಸ್ಸಾಗಿರಬೇಕು. ಈ ನಿಯಮಗಳನ್ನು ಅನುಸರಿಸಿದ ನಂತರವೇ ಬಲಿದಾನವನ್ನು ಮಾನ್ಯವೆಂದು ಪರಿಗಣಿಸಲಾಗುತ್ತದೆ. ಪ್ರಮುಖ ವಿಚಾರವೆಂದರೆ ಅನೇಕ ರಾಜ್ಯಗಳು ಕೆಲವು ಪ್ರಾಣಿಗಳ ಬಲಿಗೆ ಸಂಬಂಧಿಸಿದಂತೆ ಸ್ಥಳೀಯ ಕಾನೂನುಗಳನ್ನು ಹೊಂದಿವೆ. ಆದ್ದರಿಂದ ಧಾರ್ಮಿಕ ನಿಯಮಗಳ ಜೊತೆಗೆ ಸ್ಥಳೀಯ ಆಡಳಿತದ ನಿಯಮಗಳನ್ನು ಪಾಲಿಸುವುದು ಅಗತ್ಯವೆಂದು ಪರಿಗಣಿಸಲಾಗಿದೆ. ಬಕ್ರೀದ್ ಕೇವಲ ಧಾರ್ಮಿಕ ಹಬ್ಬವಲ್ಲ, ಅದು ತ್ಯಾಗ, ಕರುಣೆ ಮತ್ತು ಸಮಾಜದಲ್ಲಿನ ನಿರ್ಗತಿಕರ ಬಗ್ಗೆ ಸಂವೇದನೆಯ ಸಂದೇಶವನ್ನು ಹೊಂದಿದೆ. ಆದ್ದರಿಂದ ಈ ಹಬ್ಬವನ್ನು ಕೇವಲ ಸಂಪ್ರದಾಯವಾಗಿ ನೋಡದೆ ಮಾನವೀಯತೆ ಮತ್ತು ನಂಬಿಕೆಯ ಹಬ್ಬವಾಗಿ ನೋಡಲಾಗುತ್ತದೆ.